ಎಸ್, ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕ್ಷೇತ್ರಕ್ಕೆ 10 ಕೋಟಿ ಅನುದಾನ ನೀಡಿದ್ದು, ಈ ಅನುದಾನ ಬಳಸಿ ಗ್ರಾಮೀಣ ಭಾಗದ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ ಅಂತ ಶಾಸಕ ದರ್ಶನ್ ತಿಳಿಸಿದ್ರು. ತಾಲೂಕಿನ ಕಣೆನೂರು, ಕಪ್ಪುಸೋಗೆ, ಯಾಲೇಹಳ್ಳಿ, ಹೊಸವೀಡು ಗ್ರಾಮದಲ್ಲಿ 3,65,00,000 ರೂಪಾಯಿ ವೆಚ್ಚದ ರಸ್ತೆ ಮತ್ತು ಕೆರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ್ರು. ಗ್ರಾಮೀಣ ಭಾಗದ ಮುಖ್ಯ ರಸ್ತೆಗಳು ಅಭಿವೃದ್ಧಿಯಾದಲ್ಲಿ ಮಾತ್ರ ಹಳ್ಳಿಗಳ ಉದ್ಧಾರ ಸಾಧ್ಯ. ಆದ್ರಿಂದಲೇ ತಾಲೂಕಿನಿಂದ ಎಲ್ಲಾ ಗ್ರಾಮಗಳಿಗೂ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಭಿವೃದ್ಧಿಗಾಗಿ ಕ್ರಮ ವಹಿಸಲಾಗಿದೆ. ಕಳೆದ ಶುಕ್ರವಾರ ರಾಜೂರು ಮುಖ್ಯ ರಸ್ತೆಯ ಅಭಿವೃದ್ಧಿ, ಚಂದ್ರವಾಡಿಯ ಬಸಾಪುರ, ಲಂಕೆ ಗ್ರಾಮದ ಮುಖ್ಯ ರಸ್ತೆಯ ಅಭಿವೃದ್ಧಿಗಾಗಿ ಗುದ್ದಲಿ ಪೂಜೆಯನ್ನ ಮಾಡಲಾಗಿತ್ತು. ಇಂದು ತಾಲೂಕಿನ ದುಗ್ಗಹಳ್ಳಿ ಮತ್ತು ಶೆಟ್ಟಹಳ್ಳಿ, ಯಾಲೆಹಳ್ಳಿ ಗ್ರಾಮ ಸಂಪರ್ಕ ಕಲ್ಪಿಸುವ ರಸ್ತೆ ಗುಂಡಿ ಬಿದ್ದಿದ್ದು ಸಂಚಾರಕ್ಕೆ ದುಸ್ತರವಾಗಿತ್ತು. ಅಲ್ಲದೆ ಕಪ್ಪುಸೋಕೆ ಗ್ರಾಮದಿಂದ ತರಗನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಕೂಡ ಸಂಪೂರ್ಣವಾಗಿ ಹಾಳಾಗಿತ್ತು. ಆದ್ರಿಂದ 2 ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದೆ. ತಾಲೂಕಿನ ಕಪ್ಪಸೋಗೆ ಗ್ರಾಮದಿಂದ ತರಗನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಅಭಿವೃದ್ಧಿಗಾಗಿ 1,10,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಯಾಲೆಹಳ್ಳಿ ಗ್ರಾಮದಿಂದ ದುಗ್ಗಹಳ್ಳಿ, ಚೆಟ್ಟಹಳ್ಳಿ ಮುಖ್ಯ ರಸ್ತೆಯ ಅಭಿವೃದ್ಧಿಗಾಗಿ 1 ಕೋಟಿ ರೂಪಾಯಿ 10 ಲಕ್ಷ ವೆಚ್ಚದಲ್ಲಿ ಚಾಲನೆ ನೀಡಲಾಗಿದೆ. ಜೊತೆಗೆ ತಾಲೂಕಿನ ಕಣೆನೂರು ಗ್ರಾಮದಲ್ಲಿ 30 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಯಾಲೆಹಳ್ಳಿ ಗ್ರಾಮದಲ್ಲಿ 14.5 ಲಕ್ಷ ವೆಚ್ಚದಲ್ಲಿ ನೂತನ ಶಾಲಾ ಕೊಠಡಿಯ ಕಾಮಗಾರಿ ಸೇರಿದಂತೆ ಪಂಚಾಯತ್ ರಾಜ್ ಇಲಾಖೆ 2,65,00,000 ವೆಚ್ಚದ ಅಭಿವೃದ್ಧಿಗೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ತಿಳಿಸಿದ್ರು. ಕಳೆದ ಶುಕ್ರವಾರ ದಿವಸ ಇದೇ ರೀತಿ ನಾವು ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ನಮ್ಮ ತಾಲೂಕಿನಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ರು. ಅವರು ಮಾತನಾಡ್ತಾ ಹೇಳಿದ್ರು, ರಾಜೂರು ರಸ್ತೆ 20 ವರ್ಷದಿಂದ ಆಗಿಲ್ಲ, ಆ ರಸ್ತೆ ಕೂಡ ಅವತ್ತು ಭೂಮಿ ಪೂಜೆನ ನಾವು ಮಾಡಿದ್ರು. ಅವತ್ತಿನ ದಿವಸ ಕೂಡ ಸುಮಾರು 3,05,00,000 ವೆಚ್ಚದ ಕಾಮಗಾರಿಗಳಿಗೆ ಅವತ್ತಿನ ದಿವಸ ನಾವು ಭೂಮಿ ಪೂಜೆನ ಮಾಡಿದ್ರು. 2ನೇ ದಿವಸಕ್ಕೆ ಸುಮಾರು 6,69,00,000 ವೆಚ್ಚದ ಕಾಮಗಾರಿಗೆ ನಾವು ಸೇರಿ ಭೂಮಿ ಪೂಜೆನ ಮಾಡಿದ್ದೇವೆ. ನೀವೇ ಉತ್ತರ ಹೇಳ್ಬೇಕು, ಕಾಂಗ್ರೆಸ್ ಸರ್ಕಾರದ ಹತ್ರ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಗೆ ಇಲ್ವೋ ಅಂತ ನೀವೇ ಉತ್ತರ ಹೇಳ್ಬೇಕು. ಇದೇ ಇಲ್ವೋ? ಅದರಿಂದ ದಯಮಾಡಿ ತಾವೆಲ್ಲೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ಈ ಹಿಂದೆ ಕೂಡ ಬರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ವಿಶೇಷ ಅನುದಾನದಡಿ ಸುಮಾರು 25 ಕೋಟಿಗಳನ್ನ ಪ್ರತ್ಯೇಕವಾಗಿ ನಮ್ಮ ಕ್ಷೇತ್ರಕ್ಕೆ ನೀಡುವಂಥದ್ದು. ಅದರಲ್ಲಿ ತಮ್ಮ ಗ್ರಾಮಕ್ಕೂ ಕೂಡ ಎಷ್ಟು ಕೊಟ್ಟಿತ್ತು? ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಕೂಡ ಮಾತನಾಡಿ ಚಾಲನೆ ನೀಡಲಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದ್ರು. ಕಾರ್ಯಕ್ರಮವನ್ನ ಮೊನ್ನೆ ಶಾಸಕರು ನೀಡಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಒಂದೇ ಬಾರಿ ಇಷ್ಟು ಹಣವನ್ನು ತಂದುಕೊಟ್ಟಂಥದ್ದು ನಿದರ್ಶನ ಹಿಂದೆಂದೂ ಇಲ್ಲ. ಹಾಗಾಗಿ ಮಾನ್ಯ ಶಾಸಕರು ಈ ಭಾಗದ ಗ್ರಾಮೀಣ ಜನತೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿ ಸರ್ಕಾರದ ವಿವಿಧ ಇಲಾಖೆಯಿಂದ ಅವರು ಹಣವನ್ನು ತರ್ತಾರೆ. ಅದೇ ರೀತಿ ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ರೈಲ್ವೆ ಬ್ಯಾರಿಕಾಡ್ ಅಂದ್ರೆ ಆನೆಗಳು ಕಾಡಿನಿಂದ ನಾಡಿಗೆ ಬರಬಾರದು ಅಂತೇಳಿ ಸುಮಾರು 8 ಕಿಲೋಮೀಟರ್ ಬ್ಯಾರಿಕಾಡ್ ಅನ್ನು 12 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆ ಒಂದು ಕೆಲಸ ಈಗಾಗಲೇ ಪ್ರಾರಂಭವಾಗಲಿಕ್ಕೆ ಶುರುವಾಗಿದೆ. ಮತ್ತೆ ಅದಕ್ಕೆ ಅಡ್ಡಮೆಸ್ ಅಂದ್ರೆ ಸಣ್ಣ ಸಣ್ಣ ಜಿಂಕೆ, ನಾವು ಬೇರೆ ಬೇರೆ ಪ್ರಾಣಿಗಳು ಮೆಸ್ಸು, ಆ ಮೆಸ್ಸನ್ನ ಲಾಕಿಂಗ್ ಚೈನ್ಸ್ ಅಂತ ಏನ್ ಬರ್ತೈತೆ, ಚೈನ್ ಲಿಂಕ್ ಅಂತ ಒಂದು ಮೆಸ್ ಇದೆ. ಆ ಚೈನ್ ಲಿಂಕ್ ಮೆಸ್ಸಿನ ಈಗ ಅಳವಡಿಸಲಿಕ್ಕೆ ಕೂಡ ಈಗಾಗಲೇ ಆಗಲ್ಲ. ಅದನ್ನ ಉದ್ದಕ್ಕೂ ಕೂಡ ಮತ್ತೆ ಅದನ್ನ ಮುಂದುವರಿಸ್ತಾರೆ. ಹೀಗಾಗಿ ಇದು ಹೆಚ್ಚಿನ ವೆಚ್ಚದಲ್ಲಿ ಸಿಸಿ ರಸ್ತೆಗಳು ಮೊದಲನೇ ಹಂತದಲ್ಲಿ ನಮಗೆ ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠ ನಾಯ್ಕ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕೆ ಮಾರುತಿ, ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಆಡ್ಯ ಜಯರಾಮ್, ಮುಖಂಡರಾದ ಎಂ ಮಾದಪ್ಪ, ಅಭಿನಂದನ್ ಪಟೇಲ್, ಸಂಗರಾಜು, ಚಂದನ್ಗೌಡ, ಸೋಮೇಶ್, ಸೂರ್ಯಕುಮಾರ್, ಕಪ್ಪುಸೋಗೆ ಮೂರ್ತಿ, ಪ್ರಭು, ನಿರಂಜನ್ ಮೂರ್ತಿ, ಹಲ್ಲೆರೆ ಮಹಾದೇವು, ಹಾಡ್ಯ ಗ್ರಾಪಂ ಅಧ್ಯಕ್ಷ ಹರೀಶ್ ದೇವರಾಯ, ಶೆಟ್ಟಿಪುರ ಗ್ರಾಪಂ ಅಧ್ಯಕ್ಷೆ ಶಿಲ್ಪಾ ಸುರೇಶ್, ಮಹೇಶ್, ಮಹೇಂದ್ರ, ಎಡಬಲ್ಲಿ ರಾಜು, ಎಇ ಈರಯ್ಯ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು.